ನೀವು ವಾಟರ್ಫಾಲ್ಸ್ ಅಂತೂ ತುಂಬ ನೋಡಿರ್ತೀರ, ಆದರೆ ಇವಾಗ ನೀವು ನೋಡ್ತಿರೋದು ಮೋಸ್ಟ್ ಬ್ಯೂಟಿಫುಲ್ ವಾಟರ್ಫಾಲ್ಸ್ ಆಫ್ ಕಾಶ್ಮೀರ್. ಇದನ್ನು ಡ್ರಂಗ್ ವಾಟರ್ಫಾಲ್ಸ್ ಮತ್ತು ಫ್ರೋಝನ್ ವಾಟರ್ಫಾಲ್ಸ್ ಅಂತಲೂ ಕರೀತಾರೆ. ಈ ವಾಟರ್ಫಾಲ್ಸ್ ಸ್ಪೆಷಾಲಿಟಿ ಏನಂದರೆ ನೀರು ಕೆಳಗೆ ಬೀಳ್ತಾ ಇದ್ದಂಗೆ ಫ್ರೀಸ್ ಆಗಿರುತ್ತೆ ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಅದರಲ್ಲೂ ಲೈವ್ ಸ್ನೋಫಾಲ್ ಆಗಬೇಕಾದ್ರೆ ಈ ವಾಟರ್ಫಾಲ್ಸ್ ವಿಸಿಟ್ ಮಾಡಿರೋದು ನಮ್ಮದು ಸೂಪರ್ ಲಕ್. ಸೊ ಗೈಸ್, ಟುಡೇ ವಿ ಆರ್ ವಿಸಿಟಿಂಗ್ ಡ್ರಂಗ್ ವಾಟರ್ಫಾಲ್ಸ್ ಆ್ಯಂಡ್ ಗುಲ್ಮರ್ಗ್. ಬ್ಯೂಟಿಫುಲ್ ಕಾಶ್ಮೀರ್ ಸೀರೀಸ್ನ ಎಪಿಸೋಡ್ 1ಗೆ ಎಲ್ರಿಗೂ ಸ್ವಾಗತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. First of all, let's rewind back a bit to see how we reached Kashmir. Our flight time was 11 a.m. from Namma, Bengaluru, and we reached Srinagar at 4:30 p.m. via Delhi. Flying over majestic mountains of Kashmir offers a breathtaking spectacle. The view from flight window reveals the rugged beauty of Kashmir's mountains terrain with its dramatic ridges, a panorama of snow-capped peaks, and deep valleys carved by ancient glaciers. At the airport, we were welcomed by our driver Shabir from Kashmir Car Rentals. We had hired an Innova car for 8 days, including airport pickup and drop. You can find the contact details of Kashmir Car Rentals in description. As we were passing through roads of Srinagar city, we could enjoy the beauty of this city has to offer. Since it was already evening, we were feeling the cold, and we reached our first stay of Kashmir, Hotel Shelter Heritage. Shelter Heritage Hotel is a nice hotel in budget price in Srinagar city. It has clean rooms, room has a TV, a chair and a table. Most importantly, electric blanket, which is must in Kashmir's winter season. Second day of Kashmir, Shelter Heritage Hotel ಇಂದ ಚೆಕ್ಔಟ್ ಮಾಡಿಬಿಟ್ಟು we visited Sunday Bazaar of Srinagar. Over the years, Srinagar's Sunday market has evolved into paradise for shopaholics, particularly for those who prefer budget shopping. Every Sunday, thousands of shopkeepers set up their stalls along the roads, attracting massive crowds. ನಾವು ಕೂಡ ಶ್ರೀನಗರ್ ಸಂಡೇ ಬಜಾರ್ನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಗುಲ್ಮರ್ಗ್ ಕಡೆ ಜರ್ನಿ ಶುರು ಮಾಡಿದ್ವಿ. ಗುಲ್ಮರ್ಗ್ ಬಂದ್ಬಿಟ್ಟು ಶ್ರೀನಗರಿಂದ ಅಪ್ರಾಕ್ಸಿಮೇಟ್ಲಿ 60 ಕಿಲೋಮೀಟರ್ಸ್ ದೂರ ಇದೆ. ಯೂಶಲಿ 1.5 hour ಬೇಕು ರೀಚ್ ಆಗೋಕ್ಕೆ. ಸ್ನೋಫಾಲ್ಸಿಂದ ಟ್ರಾಫಿಕ್ ಇದ್ದರೆ ಜಾಸ್ತಿ ಟೈಮ್ನೂ ಹಿಡಿಯುತ್ತೆ. ವಿಂಟರ್ ಸೀಸನ್ನಲ್ಲಿ ನಮ್ಮ ಪ್ರೈವೇಟ್ ಟ್ಯಾಕ್ಸಿ ಗುಲ್ಮರ್ಗ್ವರೆಗೂ ಹೋಗೋಕ್ಕೆ ಬಿಡೋದಿಲ್ಲ. ಗುಲ್ಮರ್ಗ್ಗಿಂತ ಮುಂಚೆ 15 ಕಿಲೋಮೀಟರ್ಸ್ ಮುಂಚೆ ತಂಗ್ಮರ್ಗ್ ಅಂತ ಒಂದು ಪ್ಲೇಸ್ ಬರುತ್ತೆ. ಶ್ರೀನಗರಿಂದ ಬರೋ ಎಲ್ಲ ಪ್ರೈವೇಟ್ ಟ್ಯಾಕ್ಸಿಗಳನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ಮುಂದೆ ಹೋಗಬೇಕಾದ್ರೆ ವಿ ಹ್ಯಾವ್ ಟು ರೆಂಟ್ ಯೂನಿಯನ್ ಟ್ಯಾಕ್ಸಿ. ನಿಮಗೆ ತಂಗ್ಮರ್ಗ್ ಅಲ್ಲಿ ರೆಂಟೆಡ್ ಜಾಕೆಟ್ಸ್ ಮತ್ತೆ ಗಂಬೂಟ್ ತಗೊಳಕ್ಕೆ ಶಾಪ್ಸ್ ಕೂಡ ಸಿಗುತ್ತೆ. ಡೇ ವೈಸ್ ರೆಂಟ್ ಇರುತ್ತೆ. ಅವರು ರೇಟ್ ಎಲ್ಲ ಜಾಸ್ತಿನೇ ಹೇಳ್ತಾರೆ, ಆದರೆ ಚೆನ್ನಾಗಿ ಬಾರ್ಗೇನಿಂಗ್ ಮಾಡಬೇಕು. ನಾವು 250 rupees ಕೊಟ್ಟು ಜಾಕೆಟ್ ಮತ್ತೆ ಗಂಬೂಟ್ ರೆಂಟ್ ಮಾಡಿದ್ವಿ. ಅದ್ಬಿಟ್ಟು ಸಾಕ್ಸ್ ಮತ್ತೆ ಗ್ಲವ್ಸ್ ಸೆಲ್ ಮಾಡೋಕ್ಕೆ ಜನ ನಿಮ್ಮ ಹಿಂದೆ ಬರ್ತಿರ್ತಾರೆ. ಐ ವುಡ್ ಸಜೆಸ್ಟ್ ಟು ಬೈ ದಿಸ್ ಗ್ಲವ್ಸ್ ಅಂಡ್ ಸಾಕ್ಸ್, ಯಾಕಂದ್ರೆ ದೇ ವಿಲ್ ಬಿ ಆಫ್ ಗುಡ್ ಕ್ವಾಲಿಟಿ ಅಂಡ್ ಯು ಕ್ಯಾನ್ ಬಾರ್ಗೇನ್ ವಿತ್ ದೆಮ್ ಟು. ಸೊ ತಂಗ್ಮರ್ಗಿಂದ ಇನ್ನೊಂದು ರೂಟಲ್ಲಿ ಸ್ವಲ್ಪ ಡಿವಿಯೇಷನ್ ತಗೊಂಡು 4-5 ಕಿಲೋಮೀಟರ್ ದೂರ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ. ಅದನ್ನೇ ನಾವು ಡ್ರಂಗ್ ವಾಟರ್ ಫಾಲ್ಸ್ ಅಥವಾ ಫ್ರೋಝನ್ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ತುಂಬಾನೇ ನೋಡಿದ್ವಿ. ಸೊ ವಿಸಿಟ್ ಮಾಡಬೇಕು ಅಂತ ಈ ವಾಟರ್ ಫಾಲ್ಸ್ನ ನಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ವಿ. ಬಟ್ ಡ್ರಂಗ್ ವಾಟರ್ ಫಾಲ್ಸ್ಗೆ ಹೋಗಬೇಕು ಅಂದರೆ ಅಗೇನ್ ಸಪ್ರೇಟ್ ಕ್ಯಾಬ್ ಮಾಡಬೇಕು. ಅದಕ್ಕೂ ಕೂಡ 2,000 ಆಗುತ್ತೆ. ಇಲ್ಲಾಂದರೆ ನೀವು ATV ಬೈಕ್ ಮೇಲೆ ಕೂಡ ಹೋಗ್ಬೋದು. ಒಬ್ಬರಿಗೆ ಒಂದು ATV ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕೆ 2,000 ಆಗುತ್ತೆ. ನಾವು ಅದೇ ಕ್ಯಾಬ್ ಅವರಿಗೆ 2,000 ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಡ್ರಂಗ್ ವಾಟರ್ ಫಾಲ್ಸ್ ಮತ್ತು ಗುಲ್ಮರ್ಗ್ ಪ್ಲಾನ್ ಮಾಡ್ಕೊಂಡ್ವಿ. ಸ್ನೋಫಾಲ್ ಆಗ್ತಿರ್ಬೇಕಾದ್ರೆ ಡ್ರಂಗ್ ವಾಟರ್ ಫಾಲ್ಸ್ ಜರ್ನಿ ಅಂತೂ ಸೂಪರ್ ಆಗಿತ್ತು.
ರೋಡ್ ಸೈಡ್ ಎರಡೂ ಕಡೆಯಿಂದ ಫ್ರೆಶ್ ಸ್ನೋ ಅಕ್ಯುಮುಲೇಟ್ ಆಗ್ತಾ ಇತ್ತು ಅಂಡ್ ಎವ್ರಿಥಿಂಗ್ ವಾಸ್ ಬಿಕಮಿಂಗ್ ವೈಟ್. Drung waterfall's name comes from the Drung village, where this waterfalls resides. Drung waterfall is at mesmerizing best in winters, when most of it gets converted to falling ice, with gush of water trying to find its way. As the temperature in the valley drops, the water of this fall starts to freeze. By early January, the entire place of the mountain that it falls from is covered by a thick layer of ice. The water still continues to flow down, but it's surrounded by huge icicles and snow. A treat to watch and take some really good snaps on the way to Gulmarg. ಡ್ರಂಗ್ ವಾಟರ್ಫಾಲ್ಸ್ ಹತ್ರ ನಿಮಗೆ ಸ್ವಲ್ಪ ಜನ ಫೋಟೋಶೂಟ್ ಮಾಡೋಕ್ಕೆ ಮತ್ತು ವಿಡಿಯೋಸ್ ಮಾಡೋಕ್ಕೆ ಅಂತ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಅವ್ರ ಜೊತೆ ಮೊದಲೇ ರೇಟ್ ಬಗ್ಗೆ ಮಾತಾಡೋದು ಬೆಟರ್, ಯಾಕಂದರೆ ಎಲ್ಲ ಫೋಟೋ ಸೆಷನ್ ಮುಗಿದ್ಮೇಲೆ ಅವರು ಅಷ್ಟು ಇಷ್ಟು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. It must have been a natural waterfall some years ago, but what you see now is mostly a controlled flow of water from the hydroelectric power plant at the top of a small hill. This power plant is located outside the Drung village. At the top of the hill is a small dam. The water from the dam is released through a pipe and falls down the mountain, creating what is known as the Drung waterfall. ನಾವು ತುಂಬ ಹೊತ್ತು ಫೋಟೋ ಸೆಷನ್ ಮತ್ತು ವಿಡಿಯೋಸ್ ಮಾಡಿಕೊಂಡು ಡ್ರಂಗ್ ವಾಟರ್ಫಾಲ್ಸ್ ಬ್ಯೂಟಿನ ಎಂಜಾಯ್ ಮಾಡಿದ್ದು ಆಯಿತು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು, ಹೊಟ್ಟೆ ಫುಲ್ ಹಸುವಾಗ್ಬಿಟ್ಟಿತ್ತು. ಡ್ರಂಗ್ ವಾಟರ್ಫಾಲ್ಸ್ ಹತ್ರ ನಿಮಗೆ ಯಾವುದೇ ರೆಸ್ಟೋರೆಂಟ್ ಆಗಲಿ ಹೋಟೆಲ್ಸ್ ಆಗಲಿ ಸಿಗೋದಿಲ್ಲ. ಆದರೆ ಚಿಕ್ಕ ಚಿಕ್ಕ ಶಾಪ್ಗಳು ಕಾಫಿ, ಮ್ಯಾಗಿ, ಬ್ರೆಡ್ ಆಮ್ಲೆಟ್ ಎಲ್ಲ ಮಾರ್ತಾರೆ. ನಾವು ಕೂಡ ಹಸಿವಾಗಿದ್ದರಿಂದ ಮ್ಯಾಗಿ, ಕಾಫಿ ಎಲ್ಲ ತಿಂದು ಡ್ರಂಗ್ ವಾಟರ್ಫಾಲ್ಸಿಂದ ಗುಲ್ಮರ್ಗ್ ಕಡೆ ಜರ್ನಿ ಶುರು ಮಾಡಿದ್ವಿ. ವಿಂಟರ್ ಸೀಸನಲ್ಲಿ ಸ್ನೋಫಾಲ್ ಆಗಿಬಿಟ್ಟು ರೋಡ್ ಮೇಲೆ ಐಸ್ ಫ್ರೀಸ್ ಆಗಿರೋದ್ರಿಂದ ವೆಹಿಕಲ್ ಸ್ಲಿಪ್ ಆಗೋ ಜಾರ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ನೋ ಚೈನ್ ಎಲ್ಲ ವೆಹಿಕಲ್ಸ್ಗೂ ಕಂಪಲ್ಸರಿ. ನಮ್ಮ ಡ್ರೈವರ್ ಕೂಡ ಸ್ನೋ ಚೈನ್ ಹಾಕ್ಬಿಟ್ಟು ವೆಹಿಕಲ್ನ ಗುಲ್ಮರ್ಗ್ ತೊಗೊಂಡು ಹೋಗಿದ್ದು. ದಂಗ್ಮರ್ಗಿಂದ ಗುಲ್ಮರ್ಗ್ ಜರ್ನಿ 15 ಕಿಲೋಮೀಟರ್ಸ್ ಆಗುತ್ತೆ. ಯೂನಿಯನ್ ಟ್ಯಾಕ್ಸಿ ಕಾಸ್ಟ್ ಬಂದ್ಬಿಟ್ಟು ಸೇಮ್ ಡೇ ಟ್ರಿಪ್ ಆದರೆ 2500 rupees, which will drop and pick you up from the Gulmarg parking gate. ನೀವು ಗುಲ್ಮರ್ಗಲ್ಲಿ ಸ್ಟೇ ಮಾಡ್ತೀರಾ ಅಂದರೆ ಯೂನಿಯನ್ ಟ್ಯಾಕ್ಸಿ ಕಾಸ್ಟ್ ಬಂದ್ಬಿಟ್ಟು 3000 rupees ಆಗುತ್ತೆ. ಪಿಕಪ್ ಆ್ಯಂಡ್ ಡ್ರಾಪ್ ನಿಮಗೆ ಹೋಟೆಲ್ವರೆಗೂ ಕೊಡ್ತಾರೆ. ನಮ್ಮದು ಗುಲ್ಮರ್ಗಲ್ಲಿ ಸ್ಟೇ ಇದ್ದಿದ್ದರಿಂದ ನಾವು 3000 rupees ಪೇ ಮಾಡಬೇಕಾಯ್ತು. ಆದರೆ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ವ್ಯೂಸ್ ಮಾತ್ರ ಸ್ವರ್ಗನೇ. ಎಲ್ಲ ಕಡೆ ಸ್ನೋ ಬ್ಲ್ಯಾಂಕೆಟಿಂದ ಕವರ್ ಆಗಿರೋ ಭೂಮಿ, ದೊಡ್ಡ ದೊಡ್ಡ ಪೈನ್ ಮರಗಳು, ಸ್ನೋ ಇಂದ ಕವರ್ ಆಗಿರೋ ಮೌಂಟೇನ್ಸ್ಗಳು, ಜಸ್ಟ್ ಅಮೇಝಿಂಗ್ ಜರ್ನಿ. ಹೆವಿ ಸ್ನೋ ಆಗ್ತಿದ್ದರಿಂದ ನಮಗೆ ಜಾಸ್ತಿ ವಿಸಿಬಿಲಿಟಿ ಇರಲಿಲ್ಲ, ಆದ್ರೂ ವ್ಯೂಸ್ ಮಾತ್ರ ಸಖತ್ತಾಗಿತ್ತು. As we make our way through snow-covered roads, we are greeted by stunning views of snow-capped mountains and pristine meadows. The landscape is nothing short of magical, with every turn revealing a new winter wonderland. The air is crisp, the snowflakes gently falling around us, creating a picturesque scene straight out of a fairy tale.
It's a world transformed by winter's touch, inviting us to explore its beauty. When we visited Gulmarg, there was a Khelo India Winter Games was being organized. Khelo India Winter Games are the national level multidisciplinary grassroots winter games of India. Events include skiing, alpine skiing, Nordic skiing, snow rugby, ice topboard, along with this many other winter activities. Guys, I'm in Gulmarg. Gulmarg reach ಆಗಿದ ತಕ್ಷಣ we checked into Hotel Gulmarg Ski Hill Resort and had good rest for the day. The journey from Gulmarg parking gate to the resort, the view from the hotel and the next day activities what we enjoyed and how we enjoyed would be coming in the second episode of the Kashmir series. Till then stay tuned, let me know how was your experience with Drang waterfalls in the comments. Please do like the video and comment the video. This will help to support my channel according to YouTube algorithm. Share the video with your friends and family to spread more love. Thanks for watching the video till the end. See you in the next video. Until then, take care.